ಇದನ್ನೆಲ್ಲ ಉದ್ದೇಶಿಸಿ ಹಿರಿಯರಂತಹ ನಾರಾಯಣ ಸ್ವಾಮಿ ಗುರುಗಳು ಒಂದೆರಡು ವಿಕಲ್ಪನೆಗಳನ್ನ ಮಾಡಿಸಿರ್ಬೇಕಾಗಿ ಸದಸ್ಯರ ಸನ್ಮಾನ ಮಾಡುವಂಥ ವಿಶೇಷ ಕಾರ್ಯಕ್ರಮ. ನೋಡಿ ಸರ್, ಹಾಗೆ ಸರ್ ಈ ಕಡೆ ಉಂಟು. ಸರ್ ರೆಡಿ ಎಲ್ಲ ಈ ಕಡೆ ಹಾಗೆ ಇರಿ, ಎಲ್ಲ ಸ್ಮೈಲ್ ಮಾಡಿ ಸರ್. ಸರ್ ಎಲ್ಲ ಒಂದು ತಮ್ಮ ಮಾಡಿಬಿಡಿ ಸರ್. ಹೀಗೆ ಈ ಸಮಯದಲ್ಲಿ ಸನ್ಮಾನವನ್ನು ಮಾಡಲಾಯಿತು. ಇದು ಒಂದು ರೀತಿ ಪ್ರಗತಿಯ ಸಂಕೇತ ಅಂತ ಹೇಳಿ ಸಮಾಜಮುಖಿ ಕೆಲಸವನ್ನ ಆರಂಭಿಸಿ ಇದನ್ನ ಮಾಡಿದ್ದಾರೆ. ಆನಂದ್ರವರಿಗೆ ಸನ್ಮಾನ ಮಾಡಿದ್ದು ನಿಜವಾಗಿಯೂ ವಿಶಿಷ್ಟವಾದದ್ದೇ. ಅವರ ಜೀವನವನ್ನ ಪಣ ಇಟ್ಟು ಎಷ್ಟೋ ವರ್ಗಗಳನ್ನ ಸಂರಕ್ಷಿಸ್ತಾರೆ, ನಮ್ಮನ್ನು ಅವುಗಳಿಂದ ಸಂರಕ್ಷಣೆ ಮಾಡ್ತಾರೆ. ಅದು ತುಂಬಾ ರಿಸ್ಕಿ ಜಾಬ್ ಅಂತ ನಮಗೆ ಗೊತ್ತಿದೆ. ನಮ್ಮ ಕಂಪೈನರ್ ಇಂಜಿನಿಯರ್ ಮಕ್ಕಳು ಧರ್ಮೇಶ್ ಚಂದ್ರ ಅಂತ ಹೇಳಿ ಇದೇ ಕಾಯಕಲ್ಲಿ ತೊಡಗಿದ್ರು. ಕೊನೆಗೆ ಆ ಹಾವಿನಿಂದನೇ ಅವರು ಜೀವನವನ್ನ ಕಳ್ಕೊಂಡ್ರು. ತಮ್ಮ ಜೀವನವನ್ನ ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಹೊರಗಡೆಗಳನ್ನು ಸಂರಕ್ಷಣೆ ಮಾಡಿ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡೋ ಕೆಲಸ ಸಮಾಜಕ್ಕೆ ಅದ್ಭುತವಾದ ಕೊಡುಗೆ. ಅವ್ರಿಗೆ ಸನ್ಮಾನ ಮಾಡಿ ಬಹಳ ಸಂತೋಷ ವಿಚಾರ. ಮತ್ತೊಂದು ತ್ರಿವೇಣಿ ತುಳಸಿ ಅಂತೇಳಿ ಕರಿತೀವಿ ನಾವೆಲ್ಲ, ಅವ್ರು ಮಾಡಿದ ಸತ್ಕಾರ್ಯಗಳನ್ನ ಹೇಳ್ತಾ ಸನ್ಮಾನ ಮಾಡ್ತಾ ಇದೀವಿ. ಇವತ್ತಿನ ದಿವಸದಲ್ಲಿ ಕಂಡಕ್ಟರ್ ಕೆಲಸ ಮಾಡೋದು ರಿಸ್ಕಿ ಜಾತಿ. ನಿಮ್ಗೆಲ್ಲ ಗೊತ್ತಿದೆ. ನಾಗಮಂಗಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಕ್ಕಾಗಲ್ಲ. ಅವ್ರ ಮಧ್ಯದಲ್ಲಿ ನುಗ್ಗಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರು ಸಮಾಧಾನ ಮಾಡಿರೋದು ಅಷ್ಟು ಸುಲಭ ವಿಚಾರ ಮಾಡಿ ಸಮಾಜ ಸೇವೆಯನ್ನು ಸ್ಮರಿಸಲೇಬೇಕಲ್ವಾ. ನಮ್ಮ ರೈತರಾಗಿ ಯಶಸ್ವಿ ಗ್ರೂಪ್ಗೆ ಸೇರಿರ್ತಕ್ಕಂಥ ಅವರ ಮಕ್ಕಳು ಡಾಕ್ಟರ್ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಬಹಳ ಸಂತೋಷದ ವಿಚಾರ ಅಂತ ನಾವು ಭಾವಿಸ್ತೀವಿ. ಮೊದಲು ನಮ್ಮ ಸಂತೋಷ ಇದ್ರ ದೇವೋದ್ದೇಶಗಳನ್ನು ಹೇಳಲಿಕ್ಕೆ ಹೊರಟಾಗ ನಾನು ಓದ್ಕೊಂಡು ದೇವೋದ್ದೇಶಗಳಿಗೂ ಇದಕ್ಕೂ ಆರಂಭದಲ್ಲಿ ಟ್ಯಾಲಿ ಆಗಲೇ ಇಲ್ಲ. ಆದರೆ ನಮ್ಮ ಪೂಜ್ಯರು ವಿದ್ವಾಂಸರಾಗಿರ್ತಕ್ಕಂಥ ಭಾಸ್ಕರ್ ಭಟ್ರವರು ತಾವು ಅದನ್ನು ವ್ಯಾಖ್ಯಾನ ಮಾಡಿದಾಗ ಅರಿವಾಯಿತು. ನಮ್ಮ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಯನ್ನು ಮಾಡುವಂಥ ಕಾಯಕ ಇದರಲ್ಲಿದೆ. ಬಟ್ ಅವರು ಸುಮಾರು 16 ದೇವೋದ್ದೇಶಗಳಿದೆ. ನಾನು ಓದ್ಕೊಂಡೆ. ರಾಷ್ಟ್ರೀಯತೆಯ ಗುಣವನ್ನು, ರಾಷ್ಟ್ರೀಯ ಉದ್ದೇಶವನ್ನು ನಾವು ಹೊಂದಿವೆ. ಬಟ್ ಅವರು ಹೇಳ್ತಾ ಹೋದಾಗ ನಮ್ಮ ಸ್ವಸ್ತಿಕ್ ಪರಿವಾರದ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋ ವಿಚಾರ ಅನ್ನೋ ವಿಚಾರಗಳನ್ನು ಬಂದಾಗ ಆರಂಭದಲ್ಲಿ ಅರ್ಥ ಆಗಲಿಲ್ಲ. ಕೊನೆಗೆ ಅರ್ಥ ಆಯಿತು. ಎಲ್ಲ ಸ್ವಸ್ತಿಕ್ ಪರಿವಾರದವರ ವ್ಯವಹಾರಗಳ ಅಭಿವೃದ್ಧಿ ಆದರೆ ಇವರು ಪ್ರಗತಿಯ ಮೂಲಕ ನಂತರದಲ್ಲಿ ಸಮಾಜ ಸುಧಾರಣೆಯನ್ನು, ಸಮಾಜ ಸೇವೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ ಅನ್ನೋದು ಅರ್ಥ ಆಯಿತು. ಸಂತೋಷ ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಹೇಳಿದ್ದೆ. ನಾವು ಆನ್ಲೈನಲ್ಲಿ ವಸ್ತುಗಳನ್ನು ತರಿಸ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಬಿಸ್ನೆಸ್ ಹೋಗ್ತಾ ಇದೆ. ಬಿಸ್ನೆಸ್ ಹೋಗ್ತಾ ಇರೋದು ಅಷ್ಟೇ ಅಲ್ಲ, ನಮ್ಮ ನಾಗರಿಕರು ಸಹ ಈ ಒಂದು ಏನು ಮೋಸಕ್ಕೊಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಾಯಶಃ ನಮ್ಮೆಲ್ಲರಿಗೂ ಪ್ರಾಯೋಗಿಕವಾಗಿ ಆಗಿದೆ ಅಂತೇಳಿ ಕಾಣ್ತೀವಿ. ನಾನು ಇವತ್ತಾನೇ ಈಗ ಒಂದು ವಾರದಲ್ಲಿ ವಾಟ್ಸಪ್ಪಲ್ಲಿ ನೋಡಿ ಒಂದೆರಡು ಕುರ್ತಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವಾಟ್ಸಪ್ಪಲ್ಲಿ ನಾನು ಬುಕ್ ಮಾಡಿದ್ದೆ. ಇವತ್ತು ಮನೆಗೆ ಬಂದು ರಿಸೀವ್ ಮಾಡ್ಕೊಂಡಾಗ ಯಾವುದೋ ಒಂದು ಹಳೆ ಬಟ್ಟೆ ಕಾಣ್ತಾ ಇತ್ತು. ಯಾರನ್ನು ಕೇಳೋದು? ಅದೇ
ನಮ್ಮ ಊರಿನಲ್ಲೇ ಸಂತೋಷ ವೃತ್ತಲ ಮತ್ತೊಬ್ಬರ ಹತ್ರ ಆ ವಸ್ತುವನ್ನು ತಂದಿದ್ರೆ ಮತ್ತೋಗಿ ಅದನ್ನು ಕೇಳಿ ಏನರಪ್ಪ ಇದನ್ನ ನಾವು ಬಳಸ್ಕೊಳ್ಬೋದಾ ಇದಾಗುತ್ತಾ ಅಂತ ಕೇಳಲಿಕ್ಕಾಗ್ತದೆ. ನಾವು ಪೇಮೆಂಟ್ ಆಯಿತು, ಅವ್ನು ಕೊಟ್ಟ, OTP ತಗೊಂಡ, ಹೊರಟಾದ, ಅಲ್ಲಿಗೆ ಫಿನಿಶ್ ಆದ. ಇನ್ಯಾವ ಒಂದು ನಾವು ಉದಾಹರಣೆಗೆ ಇದನ್ನು ತಗೊಳ್ತೀವಿ ಅಂತ ಇಟ್ಕೊಳ್ಳಿ, ಒಂದು AC ಯೂನಿಟ್ ತರಿಸ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಆನ್ಲೈನ್ನಲ್ಲಿ, ಅದರಲ್ಲಿ ಆಗೋ ವ್ಯತ್ಯಾಸವನ್ನು ಆನಂತರ ನಾವು ಸರಿಪಡಿಸ್ಕೊಳ್ಳಿಕ್ಕಾಗಲ್ಲ. ನಮ್ಮ ಸುರೇಶ್ರವರು, ಶಿಲ್ಪಾರವರು, ಕಾವ್ಯ ಅವರು ಅಂಗಡಿನಲ್ಲೇ ನಾವು ತರಿಸ್ಕೊಂಡಿದ್ದೆ ಆದರೆ ಅಲ್ಲೋಗಿ ನಿಂತ್ಕೊಂಡಾಗ ನಮಗೆ ಅದಕ್ಕೆ ಸರಿಯಾದ ಪರಿಹಾರ ಸಿಗುತ್ತೆ. ಸೊ ವಾಸ್ತವವಾಗಿ ಈ ವಿಚಾರಗಳು ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸದಲ್ಲಿ. ಸ್ಥಳೀಯ ವ್ಯಾಪಾರ ವ್ಯವಹಾರಗಳೆಲ್ಲ ಹಾಳಾಗ್ತಾ ಇದೆ ಇವತ್ತು. ಸ್ಥಳೀಯರ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೋ ಇದಕ್ಕೆ ಮಾರು ಹೋಗಿ ನಾವು ಇದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸ್ಥಳೀಯರ ಅಭಿವೃದ್ಧಿ ಆದರೆ ಸಮಾಜ ಸುಧಾರಣೆ, ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಇದು ದೇವದೇಶ. ನಮ್ಮ ನಾಡು, ನುಡಿ, ಭಾಷೆ, ನೆಲ, ಜಲ, ರಕ್ಷಣೆ ಇವುಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಆ ಜಾಗೃತಿ ಮೂಡಿಸೋ ಕೆಲಸವನ್ನು ಯಾರು ಮಾಡ್ತಾರೆ? ಇವತ್ತು ಇಂತಹ ಸಂಘಟನೆಗಳು ಬೇಕು. ಇದೆಲ್ಲರ ಜಾಗೃತಿ ಏನು ಸಂಘಟನೆ ಸರ್ವರ ಅಭ್ಯುದಯಕ್ಕಾಗಿ ಅನ್ನೋದನ್ನ ಮೂಲ ಧ್ಯೇಯವನ್ನಾಗೆ ನಮ್ಮ ಸ್ವಸ್ತಿಕ್ ಗ್ರೂಪು ನಿರ್ವಹಿಸಿಕೊಂಡು ಹೋಗ್ತಾ ಇದೆ.